ಹಸಿಗೆ ರೈಸ್ ತಿನ್ಬೇಡ ಅಂತ 2 ಸಲ ಹೇಳ್ತೀನಿ. ಬರೀ ರೈಸ್ ತಿಂದು ಹೆಂಗೆ ನೋಡು. ಮೊನ್ನೆ 3,000 ರೂಪಾಯಿ ಕೊಟ್ಟು ದವಾಖಾನೆ ತೋರಿಸ್ಬಂದೀವಿ. ಅದನ್ನು ಹೋಗಿ ತೊಗೋಬೇಕು ಅನ್ನೋ ತಜ್ಞನೇ ಇಲ್ಲ ಆಕಿಗೆ. ಏನು ಮಾಡ್ತಾರೆ ಮಾಲಿಕಪ್ಪಿ, ನೀವು ರೈಸ್ ಹಾಕಂಗಿಲ್ಲ ಆಕಿಗೆ. ಯಮನಕ್ಕ ರೈಸ್ ಮಾಡಿಲ್ಲ, ನನಗೆ ಹೊಟ್ಟೆ ಭಾಳ ಹಸ್ತೈತೆ, ಜಲ್ದಿ ಊಟ ಅಡುಗೆ ಮಾಡು. ರೈಸಕ್ಕ ನಿನಗೆ ರೈಸ್ ಹಾಕಂಗಿಲ್ಲ ಇವತ್ತು, ಅನ್ನ ಊಟ ಮಾಡಬೇಡಿ. ನೀ ಮೊದಲು ಹೋಗಿ ತಗೋ, 3,000 ರೂಪಾಯಿ ಬಡ ತೊಗೊಂಬಂದು. ಅವನು ತೊಗೊಂಗಿಲ್ಲ ಬಿಡಂಗಿಲ್ಲ, ಅದಕ್ಕೆ ರೊಕ್ಕ ಯಾರು ಕೊಡ್ತಾರೆ? ನೀವು ಕೊಡ್ತೀನ? ಸುಮ್ಮ ತೊಗೊಂಡು ಬರ್ತೇವೆ. ಯಮನವ್ವ ನೀನು ರೊಕ್ಕ ನಿಮ್ಮ ಗಂಡೇನು ಕೊಟ್ಟಿಲ್ಲ, ನಮ್ಮಪ್ಪ ಕೊಟ್ಟಾರ. ನನಗೆ ರೊಟ್ಟಿ ಪಲ್ಯ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ, ಸ್ವಲ್ಪ ರೈಸ್ ತಿಂದ್ರೆ ಹೊಟ್ಟೆ ತುಂಬತೈತಿ. ನಿನಗೇನು ಗೊತ್ತೈತಿ? ನೀನು ರೈಸ್ ತಿನ್ನಂಗಿಲ್ಲ. ನಾನು ರೈಸ್ ತಿಂದ್ರೆ ಹೊಟ್ಟೆ ತುಂಬತ್ತಿಲ್ಲಕ್ಕೆ, ಹೊಟ್ಟೆ ತುಂಬಂಗಿಲ್ಲ. ನಾಳೆಂತ ರೈಸ ತಿಂತೀನಿ ನೋಡು. ನೀ ಏನು ಮಾಡ್ತೀನಿ ಮಾಡು, ನಂಗೆ ಹೇಳ್ಬೇಡ. ಶಶವ್ ನೀನು ಯಾಕೆ ಭಯ ಮಾಡತ್ತೀರ? ಶಮನ ಏನು ಜಗಳ ಮಾಡತ್ತಿದ್ರಿ ನೀವು ಒಟ್ಟರು? ಏನಿಲ್ಲ ಸ್ವಭಾವ, ಇಬ್ಬರು ಅಕ್ಕ ತಂಗಿಯರಾಗಿ ಯಾರು ಜಗಳ ಆಡ್ತಾರೆ? ಅವ್ರ ಸಂಬಂಧ ನನಗೆ ಸಾಕಾಗೈತಿ. ಎಲ್ಲಾರ ಮನೆ ಬಿಟ್ಟು ಹೋಗಂಗೆ ಅನ್ಸತ್ತೆ. ಏನು ಮಾಡಲಿ, ಒಬ್ರು ಸೇರಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಜಗಳ ಮಾಡ್ತಾರೆ. ಬ್ಯಾಸತ್ತು ಬಂದ್ರೆ ಮನ್ಯಾಗ ಕುಣಿಸ್ಬಿಡಂಗಿಲ್ಲ ನೋಡಿ ಇಬ್ಬರು. ಯಾಕಂದ್ರೆ ಹೋಗ್ಬಿಡೋಂಗೆ ಅನ್ಸತ್ತೆ ನನಗೆ. ಏನು ಮಾಡೋದು? ಅವ್ರ ಸಂಬಂಧ ಸಾಕಾಗೈತಿ. ಹೊಲ್ದಾಗಿಂತ ಬ್ಯಾಸ್ರ ಮನೆಗೆ ಬಂದ್ರೆ ಜಗಳಕ್ಕೆ ಹೋಗುತ್ತೆ. ಸುಮ್ಮನೆ ಹೊಲಕ್ಕೆ ಹೋಗಿ ಕುಂದಿರ್ತೀನಿ ಬಿಡು, ಮನೆಗೆ ಬರೋದು ಬೇಡ, ಅಲ್ಲೇ ಹೊಲ್ದಾಗ ಮಾಡ್ಕೊತಾನ. ಸಾಕಿ ಹೇಳ್ದೆ ಯಮನಾಗ ಸಿಟ್ಟ, ಯಮನಾಗ ಕೇಳಿದೆ ಸಾಕು ಸಿಟ್ಟ. ಇಬ್ಬರು ಸಂಬಂಧ ಸಾಕಾಗೈತಪ್ಪ. ಸುಮ್ಮ ಹೊಲ್ದಾಗ ದುಡ್ಡು ಅಲ್ಲೇ ಇರ್ಬೇಕತ್ತಾನು, ಸುಮ್ಮ ಅಲ್ಲೇ ಹೋಗ್ಕೊತಾನ. ಮತ್ತು ರಾತ್ರಿ ಮನೆಗೆ ಓದಿ ಬೇಡ, ಬ್ಯಾಸ್ರ ಆಯ್ತು ಅವ್ರ ಸಂಬಂಧ ಜಗಳಕ್ಕೆ. ನಿತ್ಯ ಅರ್ಥ ಆಗಲ್ಲ ರಾತ್ರಿ ನನಗೆ.